ಇವತ್ತು ಮುಸ್ಲಿಂ ಸಂಘಟನೆಗಳು ಈ SIRಗೆ ವಿರೋಧ ಮಾಡಿರುವಂಥ ಹೇಳಿಕೆಗಳು ಬರ್ತಾ ಇದೆ. ಕಾರಣ ಇಷ್ಟೇ, ಈಗಾಗಲೇ ಬಾಂಗ್ಲಾದೇಶದಿಂದ ಬಂದಂಥವರು 2 ಕೋಟಿ ಜನ ಇಂಡಿಯಾದಲ್ಲಿದ್ದಾರೆ. 2 ಕೋಟಿ ಜನ. ಅತಿ ಹೆಚ್ಚು ಜನ ಇರ್ತಕ್ಕಂಥದ್ದು ವೆಸ್ಟ್ ಬೆಂಗಾಲ್, ನಂಬರ್ 1, ನಂಬರ್ 2 ಅಸ್ಸಾಂ, ನಂಬರ್ 3 ಬಿಹಾರ್. ಅದಾದಮೇಲೆ ನಮ್ಮ ಕರ್ನಾಟಕದಲ್ಲೂ ಕೂಡ 10 ಲಕ್ಷಕ್ಕೂ ಹೆಚ್ಚು ಬಾಂಗ್ಲಾದೇಶಿಯರು ಇದ್ದಾರೆ. ಇದಕ್ಕೆ ದಾಖಲೆ ಯಾರಾದರೂ ಬಂದು ಕೇಳಿದ್ರೆ ನಾನೇ ಕರ್ಕೊಂಡು ಹೋಗ್ತೀನಿ. ಧೈರ್ಯ ಇದ್ದರೆ ಕಾಂಗ್ರೆಸ್ ಅವರಿಗೆ ತೋರಿಸಿ ಅಂತ ಹೇಳಿದ್ರೆ, ನನಗೇನ ಸವಾಲು ಹಾಕಿದ್ರೆ, ನನಗೆ ಅಸೆಂಬ್ಲಿಯಲ್ಲಿ ಸವಾಲು ಹಾಕಿದ್ರಲ್ಲ, ಈ ಖಾತಾ ಬಗ್ಗೆ ತೋರಿಸಿ ಅಂತ ಸವಾಲನ್ನ ಸ್ವೀಕಾರ ಮಾಡಿ ತೋರಿಸಿದ್ದೀನಿ. ಅದೇ ರೀತಿ ಸವಾಲನ್ನು ಹೇಳ್ತಾ ಇದ್ದೀನಿ. ನೀವು ನನ್ನ ಕರ್ಕೊಂಬನ್ನಿ, ಎಲ್ಲಿ ಬೇಕು ನಿಮ್ಗೆ ಬೆಂಗಳೂರಲ್ಲಿ ನಾನೇ ಕರ್ಕೊಂಡೋಗ್ತೀನಿ, ಸ್ಪಾಟ್ ಕರ್ಕೊಂಡೋಗಿ ನಾನು ತೋರಿಸ್ತೀನಿ. ಮೊನ್ನೆ ಬೆಂಗಳೂರಲ್ಲಿದ್ದಾರೆ, ಮೊನ್ನೆ ಪೊಲೀಸ್ ಕಮಿಷನರ್, ಈಗಿರೋ ಪೊಲೀಸ್ ಕಮಿಷನರ್ ಸುಮಾರು 250 ಜನನ ಬಾಂಗ್ಲಾದೇಶದವ್ರನ್ನ ಹಿಡಿದ್ಬಿಟ್ಟು ಅವ್ರನ್ನ ಫ್ಲೈಟಲ್ಲಿ 65 ಲಕ್ಷ ರೂಪಾಯಿ, ನಾನು ಹೇಳೋದು ಸತ್ಯ, 65 ಲಕ್ಷ ರೂಪಾಯಿ ಖರ್ಚು ಮಾಡಿ ಅವ್ರನ್ನ ಕರ್ಕೊಂಡೋಗಿ ಬಾಂಗ್ಲಾದೇಶದ ಬಾರ್ಡ್ರಲ್ಲಿರೋಂಥ ನಮ್ಮ ಸೆಕ್ಯೂರಿಟಿ ಫೋರ್ಸ್ ಕೈ ಕೊಟ್ಟು ಅವ್ರನ್ನ ಬಾಂಗ್ಲಾದೇಶಕ್ಕೆ ಕಳಿಸಿದ್ದಾರೆ. ಇದು ಆನ್ ರೆಕಾರ್ಡ್. ಕರ್ನಾಟಕದಿಂದ ಬೆಂಗಳೂರಿಂದ ಕಳಿಸಿರೋದು ಆನ್ ರೆಕಾರ್ಡ್. ನಾನು ಹೇಳ್ತಾ ಇರೋದು ಕಳೆದ 1 ತಿಂಗಳ ಹಿಂದೆ ನಡೆದಿರೋಂಥ ಘಟನೆ ಇದು. ಹಂಗಾರೆ ಇಲ್ಲ ಒಬ್ಬರು ಇಲ್ಲ ಅಂತಾರಲ್ಲ, ನಮ್ಮ ಜಮೀರ್ ಕೇಳೋ, ಒಬ್ಬರು ಅರ್ಧನೂ ಇಲ್ಲ ಅಂತಾರೆ. ಒಬ್ಬರಲ್ಲ, ಅರ್ಧನೂ ಇಲ್ಲ ಅಂತಾರೆ. ಈಗ 250 ಜನ ಕಳಿಸ್ತಾರಲ್ಲ. ಇಲ್ಲಿ ಬನ್ನಿ, ಈಗ ಮಹದೇವಪುರದಲ್ಲಿ ಎಷ್ಟು 6 ಕಡೆ ಟೆಂಟ್ ಇದೆ ಮಹದೇವಪುರದಲ್ಲಿ. ಅದಾದಮೇಲೆ ನೀವು ಚಿಕ್ಕಮಂಗ್ಳೂರು ಬನ್ನಿ, ಕೊಡಗಿಗೆ ಬನ್ನಿ, ಕಾಫಿ ಎಸ್ಟೇಟ್ಗಳಲ್ಲಿ ಸಾವಿರಾರು ಜನ ಇದ್ದಾರೆ. ನಮ್ಮ ಕನ್ನಡದವ್ರಿಗೆ ಎಷ್ಟು ಕೊಡಗಲ್ಲಿ ಎಷ್ಟು ಕೊಡಬೇಕು ಅಂದರೆ 800 ರೂಪಾಯಿ ಕೇಳ್ತಾರೆ ಅವರು. 800, 1000 ರೂಪಾಯಿ ನಮ್ಮ ಕನ್ನಡಿಗರು ಅಲ್ಲಿ ಕೂಲಿ ಕೇಳುವಂಥದ್ದು. ಯಾಕೆಂದರೆ ಅದೇ ಕಸಬು ಮಾಡ್ಕೊಂಬ ಅಂದಿದ್ದಾರೆ ಅವರು. ಇವರು 300 ರೂಪಾಯಿಗೆ ಬರ್ತಾರೆ. 700 ರೂಪಾಯಿ ಡಿಸ್ಕೌಂಟ್ ಸಿಗುತ್ತೆ ಪ್ರತಿದಿನ ಅಂದ್ಬಿಟ್ಟು ಅಲ್ಲಿರೋ ಕಾಫಿ ಪ್ಲಾಂಟರ್ಗಳು ಇವ್ರನ್ನ ನೇಮಕ ಮಾಡ್ತಾ ಇದ್ದಾರೆ. ಮುಂದೆ ಇವರೆಲ್ಲ ಟೆರರಿಸ್ಟ್ಗಳ ಥರ ಆ ಥರ ಇವರೆಲ್ಲ ದೇಶ ದ್ರೋಹದ ಕೆಲಸ ಮಾಡ್ತಾರೆ, ಕಳ್ತನ ಮಾಡ್ತಾರೆ, ಕೊಲೆ ಮಾಡ್ತಾರೆ. ಇದಕ್ಕೆಲ್ಲ ಅಂತ್ಯ ಆಡುವಂಥದ್ದು SIR. ಅದಕ್ಕೆ ಭಯ ಯಾಕೆ? ಭಾರತ ದೇಶದವ್ರಿಗೆ ಯಾರು ಭಾರತೀಯರಿದ್ದಾರೆ, ಅವರು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಯಾರಿದ್ರು ನಿಮಗೆ ವೋಟ್ ರೈಟ್ ಇದ್ದೇ ಇರುತ್ತೆ ನಿಮಗೆ. ಯಾಕೆಂದರೆ ನಿಮ್ಮ ಅಪ್ಪನೂ ಇಲ್ಲೇ ಹುಟ್ಟಿರ್ತಾನೆ, ನಿಮ್ಮ ತಾತನೂ ಇಲ್ಲೇ ಹುಟ್ಟಿರ್ತಾನೆ, ನಿಮ್ಮ ಮುತ್ತಾತನೂ ಇಲ್ಲೇ ಹುಟ್ಟಿರ್ತಾನೆ. ನಿಮಗೆ ಯಾಕೆ ಭಯ? ತಪ್ಪಾದರೆ ಅಪೀಲ್ ಮಾಡೋಕ್ಕೆ ಬೇಕಾದಷ್ಟು ಇದೆ. ಜಿಲ್ಲಾಧಿಕಾರಿ ಇದ್ದಾರೆ, ರಾಜ್ಯ ಇದೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರನೇ ಇದೆ. ಮತ್ತೆ ಕಾಂಗ್ರೆಸ್ ಏಜೆಂಟ್ಗಳು ಪ್ರತಿ ಬೂತ್ಗೂ ಕಾಂಗ್ರೆಸ್ ಏಜೆಂಟ್ ಇರ್ತಾರೆ. ಪ್ರತಿ ಬೂತ್ಗೂ ಕಾಂಗ್ರೆಸ್ ಅವರೊಬ್ಬ ಇರ್ತಾರೆ, BJP ಅವರೊಬ್ಬರು ಇರ್ತಾರೆ, ಜನತಾದಳದವರು 3 ಜನ ಇರ್ತಾರೆ. ಅಲ್ಲಿ ಹೆಂಗೆ ಕಣ್ ತಪ್ಪಿಸ್ತೀರಾ? ಸಾಧ್ಯನೇ ಇಲ್ಲ. ಯಾರು ಬೋಗಸ್ ಮತದಾರರು ಇವಾಗ 2 ಕೋಟಿ ದೇಶದಲ್ಲಿದ್ದಾರೋ ಅವರು ತೊಲಗಬೇಕು. ದೇಶದ ಹಿತದೃಷ್ಟಿಯಿಂದ, ಭದ್ರತೆಯಿಂದ ತೊಲಗಬೇಕು. ಅದಕ್ಕೆ ಮಾಡಿರುವಂಥದ್ದು SIR. ಮತ್ತು ಸತ್ತಿರೋರು ಡಿಲೀಟ್ ಆಗ್ತಾರೆ. ಮತ್ತು ಬೇರೆ ಬೇರೆ ರಾಜ್ಯದಲ್ಲಿ ಇರೋವಂಥ ಮತದಾರರು ಇಲ್ಲೂ ವೋಟ್ ಮಾಡ್ತಾರೆ, ಹೊಸೂರಲ್ಲೂ ವೋಟ್ ಮಾಡ್ತಾರೆ. ಅವೆಲ್ಲ ಹೋಗ್ತೈತೆ.